ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವೈದ್ಯರ ನಿರ್ಲಕ್ಷ್ಯದಿಂದ 7 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರಿನ ಸಾನ್ವಿ ಅನ್ನುವ 7 ವರ್ಷದ ಬಾಲಕಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ. ಪಾದದ ಮೂಳೆ ಮುರಿತಕ್ಕೆ ಚಿಕಿತ್ಸೆಯನ್ನು ಪಡಿತಾ ಇದ್ರು ಸಾನ್ವಿ. ಮೇ 29ನೇ ತಾರೀಕು ಮಿಮ್ಸ್ ಆಸ್ಪತ್ರೆಗೆ ತಂದೆ ನಿಂಗರಾಜು ದಾಖಲಿಸಿದ್ರು. ಒಂದಷ್ಟು ಟೆಸ್ಟ್ಗಳೆಲ್ಲ ಆಯಿತು. ಗುರುವಾರ ರಾತ್ರಿನೇ ಸಾನ್ವಿಗೆ ಆಪರೇಷನ್ ಆಗಿದೆ. ಆಪರೇಷನ್ ಬಳಿಕ ರಾತ್ರಿಯೇ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಕೂಡ ಎಲ್ಲ ಸರಿಯಾಗಿದೆ ಅಂತ ಅನ್ನಿಸ್ತಾ ಇತ್ತು ಅಲ್ಲಿವರೆಗೆ. ಆದರೆ ಶುಕ್ರವಾರ ಬೆಳಗ್ಗೆ ಬಾಲಕಿ ಸಾನ್ವಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಮೆಡಿಕಲ್ ವಿದ್ಯಾರ್ಥಿಗಳನ್ನ, ಈ ಟ್ರೈನಿ ಸ್ಟೂಡೆಂಟ್ಗಳು ಬಂದಿರ್ತಾರಲ್ಲ, ಅವ್ರ ಮೂಲಕ ಟ್ರೀಟ್ಮೆಂಟ್ ಕೊಡಿಸಲಾಗಿದೆ ಅನ್ನೋದೀಗ ಅವರ ಪೋಷಕರ ಆರೋಪ. ನಿನ್ನೆ ರಾತ್ರಿ 10:30ಕ್ಕೆ ಬಾಲಕಿ ಸಾನ್ವಿ ಮೃತಪಟ್ಟಿದ್ದಾಳೆ. ಮೆಡಿಕಲ್ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ಕೊಡಿಸಿದ್ದೇ ಸಾವಿಗೆ ಕಾರಣ ಅಂತ ಅವರ ಹೆತ್ತವರು ಆರೋಪ ಮಾಡ್ತಿದ್ದಾರೆ. ಮೊಗ ಕೈ ಬೈ ಅಳಾಡ್ತಿತ್ತು, ಶೂಲಾಡ್ತಿತ್ತು. 1:30 ಆಗಿತ್ತು. ಮೊಗ ನಿಂತೋಯ್ತು. ಯಾಕೆ ಮೊಗ ಕೈ ಬೈ ಅಳಾಡ್ಸಿಲ್ಲ ಅಂತ ಕೇಳ್ದಕ್ಕೆ ಏನಂದ್ರು ಗೊತ್ತೇ, ನಿದ್ದೆ ಇಂಗ್ಲೀಷನ್ ಮಾಡೇಮಿ ಇವೆಲ್ಲ ಇದು ಹೇಳಿಕೆ ಅಂತ ಹೇಳಿದ್ರು. ನಾನು ನಿಜವೇನು ಅಂದ್ಬಿಟ್ಟು ತಿಳ್ಕೊಂಡಿ. ಇವ್ರು ಹಂಗೆ ಅದನ್ನೇ ಹೇಳ್ದು ಬಂದು ಆ ಮಗು ಹೋಗೋದ 1 ಗಂಟೆಲೆ ಮಗು ತೀರೋಗದ. ಇವರು ಹೇಳಲಿಲ್ಲ ನಮ್ಮ ಜೊತೆಲಿ. ಆಕ್ಸಿಜನಲ್ಲಿ ಈಗ ಹೇಳಿರೋದು ಪೊಲೀಸ್ನವ್ರು ಬಂದ್ಮ್ಯಾಕೆ ಅವ್ರ ಹುಡುಗಿ ಪಾಪನ ತಂದೆ ಕರಿಯಮ್ಮ ಅಂದರು. ಆಗ ನಾನು ಹೋಗಿ ನಮ್ಮ ಅಣ್ಣನ ಕರೆದಿ. ನಮ್ಮ ಅಣ್ಣ ಅಂದರು ಬತ್ತೀವಿ ಇರೋವ ಅಂತ ಅಂದರು. ಆಗ ಬರುವಷ್ಟರಲ್ಲಿ ಪೊಲೀಸ್ನವರು ಅವರೆಲ್ಲ ಗುಜುಮ್ ಕಟ್ಕೊಂಡು ಮಾತಾಡ್ಕೊಂಡು ನನ್ನ ಹೋಗು ನೀವು ಹೋಗು ಎಲ್ಲ ಅಲ್ಲಿದ್ದವರೆಲ್ಲ ಸಿಸ್ಟ್ರುಗಳು, ಆ ಡಾಕ್ಟ್ರುಗಳು ಎಲ್ಲ ಹಿಂಸೆ ಮಾಡಿ ನಾನು ಯಾಕೆ ಹೋಗಾನೆ? ನಾನು ಮೊಗ ಬಿಟ್ಟು ನಾ ಎಲ್ಲೂ ಹೋಗೋದಿಲ್ಲ. ನನ್ನ ಮೊಗ ನೋಡ್ಕೋಕ್ಕೆ ನಾ ಬಂದಿರೋದು. ನಾವು ಹೋಗುದಿಲ್ಲ ಅಂದ್ಮೇಲೆ ನಾನೇ ನಿಮ್ಮೇನು ಮಾಡೋನು? ನನ್ನ ಪಣ್ಣ ನಿಂತ ನಿಮ್ಮ ಮಾಡೋದು ಮಾಡ್ರಿ ಏನು ನೀ ಏನು ಅಂಬ್ಕಿ ರಕ್ತ ಪರೀಕ್ಷೆಗಳು OT ಮಾಡೋಕ್ಕೆ ಮುಂಚೆ ಇದ್ದಿದ್ದೆಲ್ಲ ನಾರ್ಮಲೇ ಇದೆ. ಅದರ ಆಧಾರದ ಮೇಲೆ ಆಪ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನದ ಮೇಲೆ ಯಾವಾಗ ಅದು ವಾಮಿಟಿಂಗು ಮತ್ತು ಲೂಸ್ ಟೂಲ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಇತ್ತು. ಅದರ ಮೇಲೆ ನಾವು ಇಲ್ಲಿ ಮಕ್ಕಳು ವಿಭಾಗದಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫ್ಲೂಯಿಡ್ಸ್ ಎಲ್ಲ ರಿಸಕ್ಸ್ಟೇಟ್ ಮಾಡಿ ಮತ್ತು ಫರ್ದರ್ ರಕ್ತ ಪರೀಕ್ಷೆಗಳೆಲ್ಲ ಮಾಡಿದಾಗ ರಕ್ತ ಪರೀಕ್ಷೆಗಳಲ್ಲಿ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗೋದು, ಬಿಲಿರುಬಿನ್ ಜಾಸ್ತಿ ಆಗಿರೋದು ಎಲ್ಲ ಕಂಡು ಬಂದು, ಮತ್ತು ಹಾಗೆ ಪ್ಲೇಟ್ಲೆಟ್ ಎಲ್ಲ ಕಮ್ಮಿ ಆಗ್ತಾ ಬಂದು ಇನ್ಫೆಕ್ಷನ್ ಸಿಟಿನ್ ಆಗಿ ಅದಕ್ಕೆ ನಾವು ಏನು ಫರ್ದರ್ ಟ್ರೀಟ್ಮೆಂಟ್ ಬೇಕು, ಹೈಯರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕ್ಕೊಂಡು ಇಮ್ಯುನೋಗ್ಲೋಬಿನ್ ಎಲ್ಲ ಹಾಕ್ಕೊಂಡು ಟ್ರೀಟ್ ಮಾಡಿದ್ವಿ. ಇದೆಲ್ಲ ಮಾಡಿದ್ಮೇಲೂ ಮಗು ಸಂಜೆ ಮೇಲೆ ರೆಸ್ಪಾನ್ಸು ಇಂಪ್ರೂವ್ಮೆಂಟ್ ಆಗದೆ ಇರೋದ್ರಿಂದ ಅದು ವೆಂಟಿಲೇಟರ್ ಮೇಲಿತ್ತು. ಹಾಗೆ